ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಸ್ಟಡಿ ಸ್ಟಾರ್ಟರ್ಸ್ ಯೂಟ್ಯೂಬ್ ಚಾನಲ್. ಸೊ ಈ ಒಂದು ವಿಡಿಯೋದಲ್ಲಿ ಆಗಸ್ಟ್ 30ನೇ ತಾರೀಕಿನ ಕರೆಂಟ್ ಅಫೇರ್ಸ್ ಅನ್ನು ನೋಡ್ತಾ ಹೋಗೋಣ. ಇಲ್ಲಿ ಮೊದಲೇದಾಗಿ ಪರಮಾಣು ಭೌತಶಾಸ್ತ್ರದ ಪಿತಾಮಹ ಅರ್ನೆಸ್ಟ್ ರುದರ್ಫೋರ್ಡ್ ಅವರ ಜನ್ಮದಿನ ಆಗಸ್ಟ್ 30 ಆಗಿರ್ತದೆ. ಸೊ ಇಲ್ಲಿ ಪರಮಾಣು ಭೌತಶಾಸ್ತ್ರ ಪಿತಾಮಹನೆಂದೇ ಹೆಸರಾಗಿರುವ ಅರ್ನೆಸ್ಟ್ ರುದರ್ಫೋರ್ಡ್ ಅವರ ಜನ್ಮದಿನ. ಇವರು ಪರಮಾಣುವಿನ ಮೂಲ ಸ್ವರೂಪವನ್ನು ನಿರೂಪಿಸುವಲ್ಲಿ ಏನೈತಿ ಮೊದಲಿಗರು ಆಗಿರ್ತಾರೆ. ಸೊ ಇವ್ರ ಬಗ್ಗೆ ಇಲ್ಲಿ ಡೀಟೇಲ್ ಆಗದ ನೀವು ನೋಡ್ಬೋದು. ಅವರ ಸಾಧನೆಗಳು ಕೂಡ ಇಲ್ಲಿದ್ದಾವೆ. ರುದರ್ಫೋರ್ಡ್ ಅವರು 1908ರಲ್ಲಿ ವಿಕಿರಣ ವಸ್ತುಗಳ ಕುರಿತು ನಡೆಸಿದ ಅಧ್ಯಯನಕ್ಕಾಗಿ ರಾಸಾಯನಶಾಸ್ತ್ರದ ನೊಬೆಲ್ ಪ್ರಶಸ್ತಿ ಕೂಡ ಇವರು ಪಡೆದರು. ಇವರು ಪರಮಾಣುಗಳ ಸ್ಥಿರವಾಗಿರಬೇಕಿಲ್ಲ, ಅವು ವಿಭಜನೆ ಹೊಂದಬಹುದು ಎಂಬುದನ್ನು ತಮ್ಮ ಅನೇಕ ಪ್ರಯೋಗಗಳ ಮೂಲಕ ತಿಳಿಸಿಕೊಟ್ಟರು. ಇವರು 1925ರಿಂದ 1930ರವರೆಗೆ ರುದರ್ಫೋರ್ಡ್ ರಾಯಲ್ ಸೊಸೈಟಿಯ ಅಧ್ಯಕ್ಷರಾಗಿದ್ದರು. 1931ರಲ್ಲಿ ಇವರಿಗೆ ನೆಲ್ಸನ್ ಆಫ್ ವ್ಯಾನರ್ ಪದವಿಯನ್ನು ನೀಡಿ ಗೌರವಿಸಲಾಯಿತು. ನೆಕ್ಸ್ಟು ಈ ದಿನದ ಮಹತ್ವ. ಆಗಸ್ಟ್ 30ನ್ನು ಅಂತಾರಾಷ್ಟ್ರೀಯ ತಿಮಿಂಗ್ಲ ಶಾರ್ಕ್ ಡೇ ಅನ್ನಾಗಿ ಏನೈತಿ ಆಚರಣೆಯನ್ನು ಮಾಡ್ತಾರೆ. ತಿಮಿಂಗ್ಲ ಎಂಬುದು ಬೃಹತ್ ಮೀನುಗಳ ಭೂಗ್ರಹದ ಅತಿದೊಡ್ಡ ಶಾರ್ಕ್ ಜಾತಿಯಾಗಿದೆ. ಇದು ಜೀವಿತಾವಧಿಯಲ್ಲಿ ಸುಮಾರು 60 ಅಡಿಗಳಷ್ಟು ಬೆಳೆಯುತ್ತದೆ. ತಿಮಿಂಗ್ಲ ಶಾರ್ಕ್ ತನ್ನ ವಿಧಾನ ಮತ್ತು ಸೌಮ್ಯ ನಡವಳಿಕೆಗೆ ಹೆಸರುವಾಸಿಯಾಗಿದೆ. ಇದು ಸಾಮಾನ್ಯವಾಗಿ 3000 ಅಡಿಗಳಷ್ಟು ಆಳದ ನೀರಿನಲ್ಲಿ ಏನೈತಿ ಕಂಡು ಬರುತ್ತದೆ. ಅನೇಕ ರಾಷ್ಟ್ರಗಳಲ್ಲಿ ಜನರು ಮಾಂಸದ ಅಗತ್ಯಗಳಿಗಾಗಿ ತಿಮಿಂಗ್ಲಗಳನ್ನು ಬೇಟೆಯಾಡುತ್ತಾರೆ. ಈ ಕಾರಣದಿಂದ ತಿಮಿಂಗ್ಲ ಶಾರ್ಕ್ ಸಂಖ್ಯೆ ಕನಿಷ್ಠ 50%ಕ್ಕೆ ಇಳಿಕೆಯಾಗಿದ್ದು, ಹಾಗಾಗಿ ಏನೈತಿ ಇದನ್ನ ಈ ಥರ ಡೇಯನ್ನು ಆಚರಣೆಯನ್ನು ಮಾಡಲಾಗ್ತದೆ. ನೆಕ್ಸ್ಟು ಜಪಾನ್ಗೆ ಸ್ಯಾಡೋ ಕೀರ್ತಿ ಎಂದರು. ಇಲ್ಲಿ ದಕ್ಷಿಣ ಕೊರಿಯಾದ ಆಕ್ಷೇಪಣೆ ಹಿಂಪಡೆದ ಬಳಿಕ ಯುನೆಸ್ಕೋ ಜಪಾನ್ನ ಸ್ಯಾಡೋ ಚಿನ್ನದ ಮತ್ತು ಬೆಳ್ಳಿ ಗಣಿ ತಾಣವಾಗಿರುವ ಇದನ್ನ ವಿಶ್ವ ಪಾರಂಪರಿಕ ಪಟ್ಟಿಗೆ ಏನೈತಿ ಸೇರ್ಪಡೆಯನ್ನು ಮಾಡಲಾಗಿದೆ. ಇಲ್ಲಿ ವಿಶ್ವ ಸಮರ 2ರ ವೇಳೆ ಕಾರ್ಮಿಕರಿಂದ ಬಲವಂತವಾಗಿ ಇಲ್ಲಿ ಕೆಲಸವನ್ನು ಮಾಡಿಸಲಾಗಿತ್ತು. ಈ ಸ್ಯಾಡೋ ಗಣಿಗೆ ಸುದೀರ್ಘ ಇತಿಹಾಸವಿದೆ. 12ನೇ ಶತಮಾನದಲ್ಲಿ ಇಲ್ಲಿ ಹೇರಳ ಚಿನ್ನ ಬೆಳ್ಳಿ ಗಣಿಗಾರಿಕೆ ನಡೆಸಲಾಗಿತ್ತು. ಸೊ ಇದನ್ನು ಏನೈತಿ ವಿಶ್ವ ಪಾರಂಪರಿಕ ತಾಣಕ್ಕಾಗಿ ಏನೈತಿ ಈ ಸ್ಯಾಡೋವನ್ನು ಸೆಲೆಕ್ಟನ್ನು ಮಾಡಿದರು. ಇದು ಜಪಾನ್ ದೇಶದಲ್ಲಿ ಚಿನ್ನದ ಮತ್ತು ಬೆಳ್ಳಿ ಗಣಿಯಾಗಿದೆ ಇದು. ನೆಕ್ಸ್ಟ್ ಯುವ ಜನಸಂಖ್ಯೆಯಲ್ಲಿ ಬೆಳವಣಿಗೆ ಕುಂಠಿತ. ದೇಶದ ವಿದ್ಯಾರ್ಥಿಗಳ ಆತ್ಮಹತ್ಯೆ ಪ್ರಕರಣ ಸಂಖ್ಯೆಯಲ್ಲಿ ಏರಿಕೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಸೊ ಎಷ್ಟೆಷ್ಟು ಪ್ರಕರಣಗಳಾಗ್ಯಾವ ಇಲ್ಲಿ ನೋಡ್ಕೋಬಹುದು. ದೇಶದ 100 ಅಗ್ರ ಶಾಲೆಗಳಲ್ಲಿ ತುಮಕೂರು ಏನೈತಿ ಸ್ಥಾನವನ್ನು ಪಡೆದಿದೆ. ಇಲ್ಲಿ ರಾಷ್ಟ್ರೀಯ ತಾಂತ್ರಿಕ ಶ್ರೇಯಾಂಕ ಪಟ್ಟಿಯಲ್ಲಿ ತುಮಕೂರು ವಿಶ್ವವಿದ್ಯಾಲಯ ಮೊದಲ 100 ಸ್ಥಾನಗಳಲ್ಲಿ ಏನೈತಿ ಸೇರಿದೆ. ಇದಕ್ಕೆ ಕಳೆದ 1 ವರ್ಷಗಳಲ್ಲಿ ಸಂಶೋಧನಾ ಧನಸಹಾಯ ಸಂಸ್ಥೆಗಳಿಗೆ 80 ಸಂಶೋಧನಾ ಪ್ರಸ್ತಾವನೆಗಳು ವಿವಿಧ ಭಾಗಗಳ ಪ್ರಾಧ್ಯಾಪಕರು ಸಲ್ಲಿಸಿದ್ದರು. ಅದರಲ್ಲಿ 22 ಸಂಶೋಧನಾ ಪ್ರಸ್ತಾವಗಳಿಗೆ ಅನುಮೋದನೆ ದೊರೆತಿದ್ದು 1.5 ಕೋಟಿಯಷ್ಟು ಏನೈತಿ UGC ಮಾನ್ಯತೆ ದೊರೆತಿರುವುದು ವಿವಿಯ ಸಂಶೋಧನಾ ಗುಣಮಟ್ಟಕ್ಕೆ ನಿದರ್ಶನವಾಗಿದೆ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ 2014ರಲ್ಲಿ ಆಸ್ತಿ ಮೌಲ್ಯ 44,000 ಕೋಟಿ, ಅದಾನಿ ಸಂಪತ್ತು ಶೇಕಡ 95% ಏರಿಕೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಭಾರತದಲ್ಲಿ ಅತಿ ಹೆಚ್ಚು ಶ್ರೀಮಂತ ವ್ಯಕ್ತಿಗಳಲ್ಲಿ ಏನೈತಿ ಮೊದಲನೇ ಸ್ಥಾನಕ್ಕೆ ಗೌತಮ್ ಅಡಾನಿ ಅವರ ಸೇರ್ಪಡೆ ಆಗಿದ್ದರು. 2ನೇ ಸ್ಥಾನಕ್ಕೆ ಏನೈತಿ ಮುಖೇಶ್ ಅಂಬಾನಿ ಅವರ ಹೋಗಿದ್ದಾರೆ. ಇಲ್ಲಿ ಟೋಟಲ್ ಆಗಿ ಮುಖೇಶ್ ಅಂಬಾನಿ ಅವರ ಆಸ್ತಿ ಎಟ್ಟದಂದ್ರೆ 10.14 ಲಕ್ಷ ಕೋಟಿಗಳು ಇವರ ಆಸ್ತಿ ಅದ. ಗೌತಮ್ ಅಡಾನಿ ಅವ್ರದ್ದು 11.61 ಲಕ್ಷ ಕೋಟಿ ರೂಪಾಯಿಗಳಷ್ಟು ಏನೈತಿ ಆಸ್ತಿಯನ್ನು ಹೊಂದಿದ್ದಾರೆ. ಇಲ್ಲಿ ಶಾರುಖ್ ಖಾನ್ ಅವರು ಏನೈತಿ 7,300 ಕೋಟಿಗೆ ಒಡೆಯ ಆಗಿದ್ದಾರೆ. ನೆಕ್ಸ್ಟ್ ಜಗರ್ನಾಟ್ ಬುಕ್ಸ್ನ ಪ್ರಕಾಶನದಲ್ಲಿ ಹೊರಬರುತ್ತಿರುವ ಪುಸ್ತಕ. ಅಕ್ಟೋಬರ್ನಲ್ಲಿ ಸಾಕ್ಷಿ ಮಲಿಕ್ನ ಆತ್ಮಕಥನ ಪುಸ್ತಕವನ್ನು ಬಿಡುಗಡೆಯನ್ನು ಮಾಡಲಾಗ್ತದೆ ಅಂತ ಹೇಳಿದರು. ಇಲ್ಲಿ ವಿಟ್ನೆಸ್ ಸಾಕ್ಷಿ ಮಲಿಕ್ ಅನ್ನುವ ಪುಸ್ತಕ ಇವ್ರದ ಆತ್ಮಕಥನ ಆಗಿರ್ತದೆ. ನೆಕ್ಸ್ಟ್ ಮಂಡ್ಯ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಗೆ ಭರ್ಜರಿ ಲಾಬಿ ಅಂತ ಕೊಟ್ಟರು. ಇಲ್ಲಿ ಸಾಹಿತ್ಯೇತರ ಸಾಧಕರ ಪರಿಗಣಿಸಲು ಪ್ರಬಲ ಕೂಗು ಅಂತ ಇಲ್ಲಿ ಕೊಟ್ಟಿದ್ದರು. ಸಕ್ಕರೆ ನಾಡು ಮಂಡ್ಯದಲ್ಲಿ ಡಿಸೆಂಬರ್ 20ರಿಂದ ಏನೈತಿ 3 ದಿನಗಳ ಕಾಲ ನಡೆಯಲಿರುವ
87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷ ಪಟ್ಟಕ್ಕೆ ಏನೈತಿ ಕನ್ನಡ ಪುಸ್ತಕ ಬರೆಯುವ ಮಠಾಧೀಶರು, ಸಿನಿಮಾ ಸಾಹಿತಿಗಳು ಸೇರಿದಂತೆ ಕನ್ನಡದ ಅಭಿವೃದ್ಧಿಯಲ್ಲಿ ಕೈಜೋಡಿಸಿರುವ ಇತರೆ ಕ್ಷೇತ್ರಗಳ ಸಾಧಕರನ್ನು ಪರಿಗಣಿಸಬೇಕೆಂಬ ಕೂಗು ಈಗ ಜೋರಾಗಿ ಕೇಳುತ್ತಿದೆ ಅಂತ ಇಲ್ಲಿ ಹೇಳಿದರು. ಸೊ ಪ್ರತಿ ಸಲ ಏನೈತಿ ಸಿನಿಮಾ ಸಾಹಿತಿಗಳು ಮತ್ತು ಮಠಾಧೀಶರನ್ನ ಆಯ್ಕೆಯನ್ನು ಮಾಡಲಾಗ್ತಿದ್ರು, ಅದನ್ನ ಬಿಟ್ಟು ಬೇರೆದವ್ರನ್ನ ಆಯ್ಕೆಯನ್ನು ಮಾಡಿರಿ ಅಂತ ಈಗ ಪ್ರಬಲ ಕೂಗನ್ನು ಕೇಳಲಾಗ್ತದೆ ಅಂತ ಕೊಟ್ಟಿದ್ದರು. ನೆಕ್ಸ್ಟ್ ಅಸ್ಸಾಂನಲ್ಲಿ ಮುಸ್ಲಿಂ ವಿವಾಹ ವಿಚ್ಛೇದನ ಕಾನೂನು ರದ್ದು ಅಂತ ಇಲ್ಲಿ ಮಾಡಿದರು. ಸೊ ಇಲ್ಲಿಯೂ ಕೂಡ ಏನೈತಿ ಏಕರೂಪ ಸಂಹಿತೆ ಜಾರಿ ಅಂತ BJP ರಾಜ್ಯದ ಹೆಜ್ಜೆ ಅಂತ ಕೊಟ್ಟಿದ್ದರು. ಸೊ ಇಲ್ಲಿಯೂ ಕೂಡ ಏನೈತಿ ಏಕರೂಪ ಸಂಹಿತೆ ಜಾರಿ ಬರಲಿ ಅಂತ ಇಲ್ಲಿ ಅಸ್ಸಾಂ ಜನರು ಒತ್ತಾಯನ ಮಾಡ್ತಿದ್ದರು. ನೆಕ್ಸ್ಟ್ ಭಾರತೀಯ ನೌಕಾಪಡೆಗೆ 2ನೇ ಅಣು ಸಬ್ ಮರೀನ್ನ ಬಲ ಅಂತ ಇಲ್ಲಿ ಕೊಟ್ಟರು. ಸೊ ಇಲ್ಲಿ INS ಅರಿಘಾಟ್ ಅನ್ನೋದು ಜಲಾಂತರ್ಗಾಮಿ ಇದು ನೇವಿಗೆ ಸೇರ್ಪಡೆಗೊಂಡದ. ಇದಕ್ಕೆ ಅಣ್ವಸ್ತ್ರ ಸಿಡಿಸುವ ಭಾರಿ ಸಾಮರ್ಥ್ಯವನ್ನು ಇದು ಹೊಂದಿದ. ಇಲ್ಲಿ ಸ್ವದೇಶಿ ನಿರ್ಮಿತ ಪರಮಾಣು ಇಂಧನ ಚಾಲಿತ INS ಅರಿಘಾಟ್ ಜಲಾಂತರ್ಗಾಮಿಯನ್ನು ಗುರುವಾರ ಅಧಿಕೃತವಾಗಿ ಭಾರತೀಯ ನೌಕಾಪಡೆಗೆ ಸೇರ್ಪಡೆಯನ್ನು ಮಾಡಲಾಯಿತು ಅಂತ ಇಲ್ಲಿ ಕೊಟ್ಟರು. ಸೊ ರಕ್ಷಣಾ ಸಚಿವರಾಗಿರುವ ರಾಜನಾಥ್ ಸಿಂಗ್ ಅವರು ಇದನ್ನು ಸೇರ್ಪಡೆಯನ್ನು ಮಾಡಿಸಿದರು. ನೆಕ್ಸ್ಟ್ ಇಲ್ಲಿ INS ಅರಿಘಾಟ್ ಹಾಲಿ ನೌಕಾಪಡೆಯಲ್ಲಿ ಪ್ರಮುಖವಾಗಿ ಬಳಕೆಯಾಗುತ್ತಿರುವ INS ಅರಿಹಂತ್ ಶ್ರೇಣಿಯಲ್ಲಿ ಉನ್ನತ ದರ್ಜೆಯದಾಗಿದೆ ಅಂತಲೂ ಕೊಟ್ಟಿದ್ದರು. ಸೊ ಇಲ್ಲಿ ಇದರ ಬಗ್ಗೆ ಇಲ್ಲಿ ಡೀಟೇಲ್ ಆಗ್ಯದ, ಇದನ್ನು ನೀವು ಸ್ಕ್ರೀನ್ಶಾಟ್ ತಗೊಂಡು ಓದ್ಕೋಬೋದು. ನೆಕ್ಸ್ಟು ಇಲ್ಲಿ ವಧ್ವನ ಭಾರತದ ಅತಿ ದೊಡ್ಡ ಬಂದರು ಆಗಲಿದೆ ಅಂತ ಕೊಟ್ಟರು. ಸೊ ಇದಕ್ಕೆ ಶಂಕುಸ್ಥಾಪನೆಯನ್ನು ಮಾಡಲಾಗ್ತದೆ ಅಂತ ಕೊಟ್ಟರು. ಇದಕ್ಕೆ ಟೋಟಲ್ ಎಷ್ಟು ಕೋಟಿಗಳ ವೆಚ್ಚದ ಅಂದರೆ ಇಲ್ಲಿ 77,000 ಕೋಟಿಗಳ ಅಧಿಕ ಮೌಲ್ಯದ ಯೋಜನೆ ಇದು ಆಗಿರ್ತದೆ. ಸೊ ಇದು ಎಲ್ಲಿ ಆಗೋದೈತಿ ಅಂದ್ರೆ ಮಹಾರಾಷ್ಟ್ರದ ಪಾಲ್ಪರ್ ಅನ್ನುವ ಸ್ಥಳದಲ್ಲಿ ಏನೈತಿದೆ ಆಗಲಿದೆ ಅಂತ ಕೊಟ್ಟಿದ್ದರು. ನೆಕ್ಸ್ಟನ್ನ ಇಲ್ಲಿ ಹಿಮಾಚಲ ಪ್ರದೇಶದ ಬಗ್ಗೆ ಇಲ್ಲಿ ಕೊಟ್ಟಿದ್ದರು. 18ನೇ ವಯಸ್ಸಿದ್ದನ್ನು 21ಕ್ಕೆ ಜಾರಿಯನ್ನು ಮಾಡಿದರು, ಅದ್ರ ಬಗ್ಗೆನ ಕೊಟ್ಟಿದ್ದರು. ಮುಂದಿನ ದಿನಗಳಲ್ಲಿ ಏನೈತಿ ಭಾರತ ತುಂಬೆಲ್ಲ ಇದು ವ್ಯವಸ್ಥೆ ಬರ್ಬೋದು. ಈಗ ಸದ್ಯಕ್ಕೆ ಏನೈತಿ ಹಿಮಾಚಲ ಪ್ರದೇಶ ಮಾತ್ರ ಏನೈತಿ ಇದನ್ನು ಮಾಡಿದ. ನೆಕ್ಸ್ಟ್ ಇಲ್ಲಿ ನೌಕಾಪಡೆಗೆ ಅರಿಘಾತ ಅನ್ನೋದು ಇಲ್ಲಿ ಕೊಟ್ಟಿದ್ದರು, ಅದರ ಬಗ್ಗೆನ ನೀವು ಇದನ್ನ ಡೀಟೇಲ್ ಆಗಿ ನೋಡ್ಕೋಬಹುದು. ನೆಕ್ಸ್ಟು ವಿದ್ಯಾರ್ಥಿಗಳ ಆತ್ಮಹತ್ಯೆ ದೇಶದಲ್ಲಿ ಕರ್ನಾಟಕ 4ನೇ ಸ್ಥಾನವನ್ನು ಪಡೆದಿದೆ. ಇಲ್ಲಿ ದೇಶದಲ್ಲಿ ವಿದ್ಯಾರ್ಥಿಗಳ ಆತ್ಮಹತ್ಯೆಯಲ್ಲಿ ಏನೈತಿ 4ನೇ ಸ್ಥಾನಕ್ಕೆ ಕರ್ನಾಟಕದ ಮೊದಲ ಸ್ಥಾನದಲ್ಲಿ ಯಾವುದಿದೆ ಮಹಾರಾಷ್ಟ್ರ ಇಲ್ಲಿ ಏನೈತಿ ನಂಬರ್ 1 ಸ್ಥಾನದಲ್ಲಿದೆ. ಸೊ ಕರ್ನಾಟಕದಲ್ಲಿ 855 ಸಾವುಗಳು ಇಲ್ಲಿ ಆಗಿದಾವೆ. ಸೊ ಟಾಪ್ 5 ರಾಜ್ಯಗಳು ನೋಡ್ತಾ ಹೋದರೆ ಇಲ್ಲಿ ಮಹಾರಾಷ್ಟ್ರ ಐತಿ, ನೆಕ್ಸ್ಟ್ ಮಧ್ಯಪ್ರದೇಶ, ತಮಿಳುನಾಡು, ನಂತರ ಕರ್ನಾಟಕ, ನಂತರ ಒಡಿಶಾ ಇಲ್ಲಿ ಮೊದಲೇ 5 ಸ್ಥಾನಗಳೇ ಅದಾವು. ಸೊ ನೆಕ್ಸ್ಟ್ ಇಲ್ಲಿ ಅಂಬಾನಿ ಹಿಂದಿಕ್ಕಿದ ಗೌತಮ್ ಅಡಾನಿ ಭಾರತದ ನಂಬರ್ 1 ಶ್ರೀಮಂತ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಇದೀಗ ನೋಡಿದ ಹಾಗೆ ಇಲ್ಲಿ ಮೊದಲನೇ 3 ಭಾರತದ ಟಾಪ್ 5 ಶ್ರೀಮಂತರು ಕೂಡ ಇಲ್ಲಿ ನೀವು ನೋಡ್ಬೋದು. ಗೌತಮ್ ಅಡಾನಿ, ಮುಖೇಶ್ ಅಂಬಾನಿ, ಶಿವ್ ನಾಡರ, ಸೈಯರ್ ಪುಣವಾಲಾ ಮತ್ತು ದಿಲೀಪ್ ಸಾಂಗ್ವಿಯನ್ನವರ ಭಾರತದ ಮೊದಲ 5 ಟಾಪ್ 5 ಶ್ರೀಮಂತರು ಇವರ ಆಗಿರ್ತಾರೆ. ಸೊ ಇಲ್ಲಿಗೆ ಆಗಸ್ಟ್ 30ನೇ ತಾರೀಕಿನ ಕರೆಂಟ್ ಅಫೇರ್ಸ್ ಕಂಪ್ಲೀಟ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.